ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಸ್ ಯಾರಿರ್ತಾರೆ, ಪ್ಲೀಸ್ ಅವನ್ನೆಲ್ಲರೂ ಕೂಡ ನೀವು ಬೆಳೆಸಿ ಅವ್ರನ್ನೂ ಕೂಡ ಮುಂದೆ ತೊಗೊಂಬನ್ನಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಸಪೋರ್ಟಿಂದ ಅವರಿಗೆ ಫಿನಾನ್ಷಿಯಲಿ ತುಂಬಾ ಹೆಲ್ಪ್ ಆಗ್ಬೋದು. ಹಾಗಾಗಿ ಇವತ್ತು ಸೋಮವಾರ ಬೆಳಿಗ್ಗೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಬೆಳಿಗ್ಗೆ ತಿಂಡಿಗೆ ಅಂತೇಳಿ ಇಲ್ಲಿ ಪನ್ನೀರ್ ಪಲಾವ್ನ ಮಾಡ್ತಾಯಿದ್ದೀನಿ. ಆ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ, ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಿಂಪಲ್ಲಾಗಿ ಮಸಾಲೆನ ಸೇರಿಸ್ಕೊಂಡು ಮಾಡುವಂಥ ರೆಸಿಪಿ. ಈ ರೆಸಿಪಿನ ನೀವೆಲ್ಲೂ ಕೂಡ ಸ್ಕಿಪ್ ಮಾಡ್ತೀರಾ, ಕೊನೆವರೆಗೂ ನೋಡಿ ಅಂತ ಕೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನಗಿವತ್ತು ಗೂಗಲ್ನಿಂದ ಪಿನ್ ಕೂಡ ಬಂತು. ಇನ್ಮೇಲೆ ಪೇಮೆಂಟ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಯಿತು, ನೀವು ಕೊಟ್ಟ ಪ್ರೀತಿ ವಿಶ್ವಾಸದಿಂದನೇ ಇದಾಗಿದ್ದು. ಹಾಗಾಗಿ ನಿಮಗೂ ಕೂಡ ತಿಳಿಸ್ಬೇಕಂತ ಅನ್ನಿಸ್ತು, ಹಾಗಾಗಿ ಇಲ್ಲಿ ತಿಳಿಸ್ತಿದ್ದೀನಿ. ಇಷ್ಟು ನನ್ನ ಪೇಮೆಂಟ್ ಕೂಡ ಅರ್ನ್ ಆಗುತ್ತೆ. ಪೇಮೆಂಟ್ ಎಷ್ಟು ಬಂತು ಅನ್ನೋದು ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ, ಅಂದರೆ ಈ ದುಡಿಮೆ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದಾಗಿಂದ ಒಂದು 5ರಿಂದ 6 ವರ್ಷ ಆಗ್ತಾ ಬಂತು. ಈ 5ರಿಂದ 6 ವರ್ಷದಿಂದ ನಾನು ನನ್ನ ಬರ್ಡೇನ ಈ ಅನಾಥಾಶ್ರಮಗಳಿಗೆ ಹೋಗಿ ಆ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡು ನನ್ನ ಕೈಲಾದಷ್ಟು ಆ ಮಕ್ಕಳಿಗೆ ಹೆಲ್ಪ್ ಮಾಡಿ ಬರ್ತೀನಿ. ಹಾಗಾಗಿ ಈ ಫಸ್ಟ್ ಪೇಮೆಂಟು ಕೂಡ ಆ ಮಕ್ಕಳಿಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಆ ಮಕ್ಕಳಿಗೆ ಅಂದರೆ ಎಜುಕೇಷನ್ ಪರ್ಪಸಲ್ಲಿ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಪೇಮೆಂಟು ಎಷ್ಟು ಬರುತ್ತೆ, ನನ್ನ ಮಕ್ಕಳಿಗೆ ಎಷ್ಟು ಕೊಟ್ಟೆ ಅನ್ನೋದು ಕೂಡ ನಿಮಗೆ ಮುಂದಿನ ಬ್ಲಾಗಲ್ಲಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಯಾಕಂತಂದರೆ ಇದೆಲ್ಲ ನಿಮ್ಮಿಂದನೇ ಸಾಧ್ಯ ಆಯಿತು. ಹಾಗಾಗಿ ಇದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡ್ತಿದ್ದೀನಿ, ಮತ್ತೇನಿಲ್ಲ. ಈ ಪನ್ನೀರ್ ಪಲಾವ್ ಮಾಡೋಕ್ಕೆ ಒಂದು 100 ಗ್ರಾಮ್ ಅಷ್ಟಾದರೆ ಪನ್ನೀರು ಸಾಕಾಗುತ್ತೆ. ಅದಾದ ನಂತರ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೀನ್ಸ್ ಒಂದು 10, ಗೆಡ್ಡೆಕೋಸು ಒಂದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ 2 ಮೀಡಿಯಮ್ ಸೈಜ್ ಟೊಮೊಟೊ ಆದರೆ ಸಾಕಾಗುತ್ತೆ. ಈರುಳ್ಳಿ 2 ಮೀಡಿಯಮ್ ಸೈಜು, ಅದು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಜೊತೆಗೆ ಒಂದು ಆಲೂಗೆಡ್ಡೆನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು, ಅದನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಮೆಣಸಿನ್ಕಾಯಿನ ಒಂದು 4 ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಹಸಿ ಬಟಾಣಿ ಇದ್ದರೆ ಕೂಡ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ಹಸಿ ಬಟಾಣಿ ಇತ್ತು, ಹಾಗಾಗಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಹಸಿ ಬಟಾಣಿ ಇಲ್ಲ ಅಂತಂದರೆ ನೀವು ಒಣಗಿರುವಂಥ ಬಟಾಣಿ ಕೂಡ ನೆನೆಸಿಟ್ಕೊಂಡು ಓವರ್ ನೈಟು ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೋದು. ಇದಿಷ್ಟನ್ನು ಸೇರಿಸ್ಕೋಬೇಕು. ಆಲೂಗೆಡ್ಡೆನ ನಾವು ನೀರಲ್ಲಿ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಆಲೂಗೆಡ್ಡೆ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನಾವು ಕಟ್ ಮಾಡಿ ಇಟ್ಕೊಂಡಾದ ನಂತರ ಆಲೂಗೆಡ್ಡೆನ ನೀರಲ್ಲಿ ಸೇರಿಸ್ಕೊಂಡ್ರೆ ಆಲೂಗೆಡ್ಡೆ ಕಪ್ಪಾಗಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಕೂಡ ಕಟ್ ಮಾಡಿ ಇಲ್ಲಿ ನೀರಲ್ಲಿ ಸೇರಿಸಿಟ್ಕೊತಾ ಇದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಕುಕ್ಕರ್ನ ಇಟ್ಕೊಂಡು ಕುಕ್ಕರ್ ಕೂಡ ಚೆನ್ನಾಗಿ ಬಿಸಿ ಆದ ನಂತರ 2 ಟೇಬಲ್ ಸ್ಪೂನಷ್ಟು ಆಯಿಲು ಮತ್ತು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು ಇವೆರಡು ಕೂಡ ಚೆನ್ನಾಗಿ ಬಿಸಿ ಆಗಬೇಕು. ಅದಾದ ನಂತರ ನಾವು ಪಲಾವ್ಗೆ ಹಾಕುವಂಥ ಎಲ್ಲ ಸ್ಪೈಸಸ್ಸು ಕೂಡ ಸೇರಿಸ್ಕೊಂಡು ಇದರಲ್ಲಿರುವಂಥ ಘಮ ಎಲ್ಲ ಚೆನ್ನಾಗಿ ಬಿಡೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆನಂತರ ನಾವು ಆವಾಗಲೇ ಏನು ಕಟ್ ಮಾಡಿ ಇಟ್ಕೊಂಡಿದ್ದಲ್ವ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಚೆನ್ನಾಗಿ ಹೋಗಬೇಕು ಮತ್ತು ಚೆನ್ನಾಗಿ ಫ್ರೈ ಆಗಬೇಕು. ಆವಾಗ ಪಲಾವ್ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಹಾಗಾಗಿ ನಾನು ಈ ಟೊಮೊಟೊ ಬಾತಿಗಾಗಿರ್ಬೋದು ಅಥವಾ ಈ ಪಲಾವ್ಗಳಿಗಾಗಿರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಆಚೆಯಿಂದ ತೊಗೊಂಡು ಬಂದು ಮಾಡಲ್ಲ. ನಾನು ಮನೇಲೇ ಈ ಥರ ಬೆಳ್ಳುಳ್ಳಿ ಮತ್ತು ಶುಂಠಿನ ಜಸ್ಟ್ ಈ ಥರ ಕ್ರಷ್ ಮಾಡಿ ಸೇರಿಸ್ಕೊತೀನಿ. ಆವಾಗ ತುಂಬಾ ರುಚಿಯಾಗಿ ಬರುತ್ತೆ, ಪಲಾವ್ ಆಗಿರ್ಬೋದು ಅಥವಾ ಟೊಮೊಟೊ ಬಾತ್ ಆಗಿರ್ಬೋದು. ಹಾಗಾಗಿ ಇವಾಗ ಇದನ್ನು ಕೂಡ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಕ್ರಷ್ ಮಾಡಿರುವಂಥದ್ದು ಕೂಡ ಸೇರಿಸ್ಕೊಂಡು ಇದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಂತರ ನಾವು ಆವಾಗಲೇ ಏನು ತರಕಾರಿಗಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ, ಆ ತರಕಾರಿಗಳೆಲ್ಲನೂ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ತರಕಾರಿಗಳೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವು ಆವಾಗಲೇ ಏನು ಹಸಿ ಬಟಾಣಿ ತೊಗೊಂಡಿದ್ವಲ್ವ ಅದನ್ನು ಕೂಡ ಸೇರಿಸ್ಕೊಂಡು ಅದರಲ್ಲಿರುವಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಪನ್ನೀರು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು. ಕೆಲವೊಬ್ಬರು ಪನ್ನೀರನ್ನ ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಕೂಡ ಸೇರಿಸ್ಕೋತಾರೆ. ಆ ರೀತಿಯಾಗಿ ಮಾಡ್ಕೊಡೋಕೆ ನನಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ಯಾಕಂತಂದರೆ ಪನ್ನೀರ್ ಆ ರೀತಿಯಾಗಿ ಮಾಡ್ಕೊಂಡಾಗ ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ. ನಾವು ಆವಾಗ ಮಾಡಿ ಆವಾಗ ತಿಂತೀವಂದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಸ್ವಲ್ಪ ಟೈಮ್ ಬಿಟ್ಟು ಏನಾದರೂ ನಾವು ಮಾಡಿಟ್ಟಂಥ ಪನ್ನೀರ್ ಬಿರಿಯಾನಿ ಆಗಿರ್ಬೋದು ಅಥವಾ ಈ ಪಲಾವ್ ಆಗಿರ್ಬೋದು ಆಮೇಲೆ ತಿಂತೀವಿ ಅಂತಂದರೆ ಪನ್ನೀರ್ ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ, ನಮಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ಹಾಗಾಗಿ ನಾನು ಈ ಥರ ವೆಜಿಟೇಬಲ್ ಎಲ್ಲ ಸೇರಿಸ್ಕೊತೀನಲ್ಲ ಆವಾಗಲೇ ಪನ್ನೀರು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತೀನಿ. ಆವಾಗ ನಮಗೆ ಅಷ್ಟೊಂದಾಗಿ ಹಾರ್ಡಾಗಿ ಆಗಲ್ಲ ಮತ್ತು ಸಾಫ್ಟಾಗಿ ಕೂಡ ಇರುತ್ತೆ ಪನ್ನೀರು. ಹಾಗಾಗಿ ನಾನು ಈ ಹಂತದಲ್ಲಿ ಸೇರಿಸ್ಕೊತೀನಿ. ಮತ್ತು ನಾವು ಆವಾಗಲೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ವ ಟೊಮೊಟೊ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ನಂತರ ನಾವಿಲ್ಲಿ
ನಾನಿಲ್ಲಿ 1 ಗ್ಲಾಸಷ್ಟು ರೈಸ್ನ ಫಸ್ಟೇ ವಾಶ್ ಮಾಡಿ ನೀಟಾಗಿ ಒಂದು 15 ನಿಮಿಷ ಮುಂಚಿತವಾಗಲೇ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇಲ್ಲಿ ಆ ರೈಸು ಕೂಡ ಸೇರಿಸ್ಕೊಂಡು ಈ ಮಸಾಲೆ ಜೊತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಆನಂತರ ನಾವಿಲ್ಲಿ 1 ಗ್ಲಾಸಷ್ಟು ಅಕ್ಕಿಗೆ 2 ಗ್ಲಾಸಷ್ಟು ನೀರನ್ನ ಸೇರಿಸ್ಕೋಬೇಕು. ಆದರೆ ನನಗೆ ಸ್ವಲ್ಪ ರೈಸು ಮೆತ್ತಗಿದ್ರೆ ಅಷ್ಟೊಂದು ಇಷ್ಟ ಆಗಲ್ಲ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಕಡಿಮೆನೇ ಸೇರಿಸ್ಕೊತೀನಿ. ನನಗೆ ಸ್ವಲ್ಪ ರೈಸು ಉದ್ದುದ್ರಾಗಿದ್ದರೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇಲ್ಲಿ ನಾನಿಲ್ಲಿ 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. 1/4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಅನ್ನ ಕೂಡ ಸಾಫ್ಟಾಗಿ ಮತ್ತು ಉದ್ದುದ್ರಾಗಿ ಕೂಡ ಬರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಕೊನೆಯದಾಗಿ ಬೇಕಿತ್ತಂದರೆ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲಾವ್ ರೆಡಿನೇ ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ. ಈ ಹಂತದಲ್ಲಿ ನಿಮ್ಗೆ ಏನಾದ್ರೂ ಟೇಸ್ಟ್ ಹೇಗಿದೆ ಅಂತ ಕೂಡ ಒಂದ್ಸಲ ಚೆಕ್ ಮಾಡ್ಕೋಬೋದು. ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೂ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟಾದರೆ ಸಾಕಾಗುತ್ತೆ. ಇವಾಗ ಒಂದು 3 ವಿಷಲ್ ತೊಗೊಂಡ್ರೆ ಪಲಾವ್ ಕೂಡ ತುಂಬಾ ಚೆನ್ನಾಗಿ ರೆಡಿನೇ ಆಗೋಗ್ಬಿಡುತ್ತೆ. ಈ ಥರ ಒಂದು ಕುದಿ ಬರುವಾಗ ಒಂದು 2 ವಿಷಲ್ ತೊಗೊಂಡ್ರೆ ಕರೆಕ್ಟಾಗಿ ಕುಕ್ ಆಗುತ್ತೆ. ತುಂಬ ಸಾಫ್ಟಾಗಿ ಕೂಡ ರೈಸು ಬರುತ್ತೆ. ಹಾಗಾಗಿ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಯ್ತು ಅಂತಂದರೆ ಒಂದು ಲೈಕ್ ಕೂಡ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನಾನಿಲ್ಲಿ ಯಾವುದೇ ರೀತಿಯಾಗಿ ಮಸಾಲೆ ಪೌಡರ್ಸ್ಗಳನ್ನ ಬಳಸಿಲ್ಲ. ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ಪಲಾವ್ ಅಂತಲೇ ಹೇಳ್ಬೋದು. ಹೇಗಾಯಿತು, ನೀವು ಕೂಡ ಮಾಡಿದರೆ ಹೇಗಾಯಿತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದನ್ನ ಮರಿಬೇಡಿ. ನಾನು ಲಂಚಿಗಂತ ಏನು ಅಡುಗೆಲ್ಲ ಮಾಡಲ್ಲ, ಅಂದರೆ ಲಂಚ್ಗಂತ ಏನೂ ಮಾಡಲ್ಲ. ಯಾಕಂದರೆ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಲಂಚ್ ಎಲ್ಲ ಆಫೀಸಲ್ಲೇ ಇರುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಟಿಫನ್ಗೆ ಅಂತ ಅಷ್ಟೇ ಮಾಡೋದು. ಹಾಗಾಗಿ ನಾನು ಇಲ್ಲಿ ಟಿಫನಿಗೆ ಮಾತ್ರ ಪನ್ನೀರ್ ಪಲಾವ್ನ ಮಾಡ್ಕೊಂಡಿದ್ದು. ಇದು ಲಂಚ್ಗೆ ನನಗೆ ಆಫೀಸಲ್ಲೇ ಕೊಡೋದ್ರಿಂದ ಬೆಳಿಗ್ಗೆ ಅಷ್ಟೇ ಟಿಫನ್ನ ಮಾಡ್ಕೊಂಡು ಹೋಗೋದ್ರಿಂದ ಒನ್ ಟೈಮ್ಗೆ ಏನಾದರೂ ಒಂದು ಮಾಡ್ಕೊಂಡ್ರೆ ನಾವು ಸಾಕಾಗತ್ತೆ. ಹಾಗಾಗಿ ಸಿಂಪಲಾಗಿ ಏನಾದರೂ ಆಗುವಂಥದ್ದನ್ನ ಮಾಡ್ಕೊಬಿಡ್ತೀವಿ. ಯಾಕಂದರೆ ಅಷ್ಟೊಂದಾಗಿ ಹೆವಿಯಾಗಿ ಏನೂ ಮಾಡೋಕ್ಕೋಗಲ್ಲ. ಕೆಲವೊಂದು ಸತಿ ಓಟ್ಸ್ ತಿನ್ಕೊಂಡು ಹೋಗ್ತೀನಿ, ಕೆಲವೊಂದು ಸತಿ ಉಪ್ಪಿಟ್ಟು, ಇಲ್ಲಾಂದರೆ ಈ ಥರ ಪನ್ನೀರಲ್ಲಿ ಏನಾದರೂ ರೆಸಿಪಿಗಳು ಮಾಡೋದು. ಈ ರೀತಿ ತುಂಬ ಸಿಂಪಲ್ಲಾಗಿ ಏನಾದರೂ ಮಾಡೋಕ್ಕೆ ಅಂತಲೇ ಟ್ರೈ ಮಾಡ್ತೀವಿ. ಯಾಕಂತಂದರೆ ನಮಗೆ ಲಂಚ್ ಅಲ್ಲೇ ಕೊಡೋದ್ರಿಂದ ನಮಗೇನು ಅಷ್ಟೊಂದಾಗಿ ರಿಸ್ಕ್ ಆಗಲ್ಲ. ಅಂದರೆ ಲಂಚನ್ನು ಮಾಡಬೇಕು ಮತ್ತು ಟಿಫನು ಮಾಡಬೇಕನ್ನೋಂಥ ಅಷ್ಟೊಂದೇನು ರಿಸ್ಕ್ ಆಗಲ್ಲ. ಹಾಗಾಗಿ ನೀವೇ ನಾವಿರುವಂಥ ಅಪಾರ್ಟ್ಮೆಂಟಲ್ಲೂ ಕೂಡ ಗಣೇಶನ ಕೂರಿಸ್ತಾರೆ ವರ್ಷ. ಹತ್ತತ್ರ ಇಲ್ಲಿ 450ರಿಂದ 500 ಮನೆವರೆಗೂ ಇದೆ. ಇಷ್ಟು ಮನೆಗಳು ಕೂಡ ದುಡ್ಡನ್ನ ಕಲೆಕ್ಟ್ ಮಾಡ್ಕೋತಾರೆ. ಕೊಡಲೇಬೇಕು ಅಂತೆಲ್ಲ, ಅವ್ರವ್ರ ಇಷ್ಟ. ಕೊಡ್ತಾರೆ, ಕೊಡ್ದಿದ್ರು ಕೊಡಲ್ಲ, ಆ ರೀತಿಯಾಗಿರುತ್ತೆ. ಇಷ್ಟ ಇರೋರು ಕೊಡ್ತಾರೆ. ಆ ರೀತಿಯಾಗಿ ದುಡ್ಡೆಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಥರ ಗಣೇಶನ ಕೂರಿಸಿ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲನೂ ಕೂಡ ಮಾಡಿರ್ತಾರೆ. ತುಂಬ ಗ್ರ್ಯಾಂಡಾಗಿ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. 3 ದಿನ ಗಣೇಶನ ಇಟ್ಕೊಂಡಿರ್ತಾರೆ. 3 ದಿನ ಆದಮೇಲೆ ಬಿಡೋದು. ಆ 3 ದಿನವೂ ಕೂಡ ಊಟದ ವ್ಯವಸ್ಥೆ ಪ್ರಸಾದವಾಗಿ ಎಲ್ಲನೂ ಕೂಡ ಇಲ್ಲಿ ಕೊಡ್ತಾರೆ. ಅದಾದ ನಂತರ ಗಣೇಶನ ಗ್ರ್ಯಾಂಡಾಗಿ ಬಿಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ರೀತಿಯಾಗಿ ಮಾಡಿರ್ತಾರೆ. ಈ ವರ್ಷವೂ ಕೂಡ ಇಲ್ಲಿ ಗಣೇಶನ ಕೂರಿಸಿದ್ರು. ಹಂಗಾಗಿ ನಾವು ಕೂಡ ಇವತ್ತು ಲಾಸ್ಟ್ ದಿನ ಇತ್ತು, ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಕೆಳಗಡೆ ಬಂದು ಪೂಜೆ ಮಾಡ್ಸೋಕ್ಕೆ ಅಂತೇಳಿ ಬಂದಿದ್ದೀವಿ. ಇವತ್ತು ಬಿಡ್ತಾರೆ, ಅಂದರೆ 3 ದಿನ ಆಯ್ತು ತೊಗೊಂಡು ಬಂದು, ಹಾಗಾಗಿ ಇವತ್ತು ಕಳಿಸ್ಕೊಡ್ತಾರೆ. ಹಂಗಾಗಿ ಇವತ್ತು ಡ್ಯಾನ್ಸು ಅದೆಲ್ಲನೂ ಕೂಡ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕಂತೂ. ಹಾಗಾಗಿ ನಾನು ಕೂಡ ಇಲ್ಲಿ ಇವತ್ತು ಪೂಜೆಯನ್ನು ಮುಗಿಸ್ಕೊಂಡು ಅದಾದ ನಂತರ ಇವತ್ತು ಹೋಗೋದು. ಸಿಂಪಲ್ಲಾಗಿ ಪ್ರಸಾದವಾಗಿ ಪುಳಿಯೋಗರೆ ಮತ್ತು ಕೇಸರಿ ಬಾತು, ಉಪ್ಪಿಟ್ಟು ಈ 3ನೂ ಕೂಡ ಆಚೆಯಿಂದನೇ ಮಾಡಿಸಿ ತೊಗೊಂಡು ಬರ್ತಾರೆ. ಅಂದರೆ ಇಲ್ಲಿ ಯಾರೂ ಕೂಡ ಕುಕ್ ಅಂತ ಮಾಡಲ್ಲ, ಆಚೆಯಿಂದನೇ ಮಾಡಿಸಿ ತೊಗೊಂಡು ಬರೋದು ಹಾಗಿರುತ್ತೆ. ಹಂಗಾಗಿ ಇವತ್ತು ಈ 3ನೂ ಕೂಡ ಮಾಡಿಸಿದ್ರು ಲಾಸ್ಟ್ ಡೇ ಅಂತೇಳಿ. ತುಂಬಾ ರುಚಿಯಾಗಿತ್ತು. ನಾವು ಕೂಡ ಅಲ್ಲೇ ಪ್ರಸಾದನ ತಿಂದ್ಕೊಂಡು ಅದಾದ ನಂತರ ಮನೆಗೆ ಬಂದಿದ್ದಾಯಿತು. ಮನೆಗೆ ಬಂದಮೇಲೆ ಅಲ್ಲೇ ಜಾಸ್ತಿ ಪ್ರಸಾದ ತಿಂದಿದ್ವಿ. ಹಾಗಾಗಿ ನಾವಿಲ್ಲಿ ಮತ್ತೇನು ಕುಕ್ ಅಂತ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಅದೇ ನನಗೆ ಸಾಕಾಗೋಯಿತು. ಹಾಗಾಗಿ ಸಾಕಂತೇಳಿ ಬಿಟ್ಟೆ. ಬಟ್ ನನ್ನ ಹಸ್ಬೆಂಡಿಗೆ ಏನಾದರೂ ತಿನ್ನಬೇಕಂತ ಅನ್ನಿಸ್ತಿತ್ತು. ಹಾಗಾಗಿ ಮತ್ತೆ ಅವರು ಪಿಜ್ಜಾ ಬುಕ್ ಮಾಡಿಕೊಂಡು ತಿಂತಾ ಇದ್ದಾರೆ. ನನಗೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ. ಹಾಗಾಗಿ ನಾನೇನು ಕೂಡ ಇಲ್ಲಿ ತಿಂತಾ ಇಲ್ಲ. ಅವ್ರಿಗಷ್ಟೇ ಹೇಳಿ ಅವ್ರು ಮಾತ್ರ ಬುಕ್ ಮಾಡಿಕೊಂಡು ತಿಂತಾ ಇದ್ದಾರೆ. ತುಂಬಾ ಚೆನ್ನಾಗಿತ್ತು ಪ್ರಸಾದ ಅಂತೂ. ಕೇಸರಿ ಬಾತು, ಉಪ್ಪಿಟ್ಟು ಮತ್ತು ಚಟ್ನಿ ಇಷ್ಟು ಮಾಡಿಸಿದ್ರು. ಪುಳಿಯೋಗರೆ ಕೂಡ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು. ಚಟ್ನಿ ಅಂತೂ ನನಗೆ ತುಂಬ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಟೇಸ್ಟಿಯಾಗಿ ಕೂಡ ಇತ್ತು ಅಂತ ಹೇಳ್ಬೋದು. ದೇವ್ರ ಪ್ರಸಾದ ಅಂದ್ರೇ ಹಾಗೆ ಅನಿಸುತ್ತೆ. ಏನೇ ಮಾಡಿದ್ರೂ ತುಂಬ ರುಚಿಯಾಗಿ ಬರುತ್ತೆ. ನಾವುಗಳು ಮನೇಲಿ ಮಾಡಿದಾಗ ಆ ರುಚಿ ನಮಗೆ ಸಿಗೋದೇ ಇಲ್ಲ. ಬಟ್ ದೇವಸ್ಥಾನದಲ್ಲಿ ಪ್ರಸಾದವಾಗಿ ಕೊಡೋದು ಯಾವುದೇ ಆದ್ರೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಲ್ವಾ? ಏನಂತೀರಾ? ನಿಮಗೆ ಈ ಬ್ಲಾಗ್ ಏನಾದರೂ ಸ್ವಲ್ಪ ಆದರೂ ಯೂಸ್ಫುಲ್ ಆಯ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕೋದಂತೂ ಮರಿಬೇಡಿ. ಹಾಗೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಸ್ ಯಾರು ಇರ್ತಾರೆ ಪ್ಲೀಸ್ ಅವ್ರನ್ನೆಲ್ಲರನ್ನೂ ಕೂಡ ಬೆಳೆಸಿ ಅವ್ರನ್ನೂ ಕೂಡ ಮುಂದೆ ತನ್ನಿ ಅಂತ ಕೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಒಳ್ಳೊಳ್ಳೆ ರೆಸಿಪೀಸ್ ಒಂದಿಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.